ಸಕ್ಕರೆ ಇಲ್ಲ ಅಣ್ಣಾಜಿ ಮಟನು ಡನ್ನ ಸಾವಿರ ಸಾವಿರ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಸೊ ಇದು ಡೇ 2 ವ್ಲಾಗ್ ಆಗಿರುತ್ತೆ. ಡೇ 1 ವ್ಲಾಗ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಚೆಕ್ಔಟ್. ಇಷ್ಟೆಲ್ಲ ಡಿಶಸ್ ನಮ್ಮ ಬ್ರೇಕ್ಫಾಸ್ಟ್ ಮೆನ್ಯೂ ಆಗಿತ್ತು. ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಹೊರಟಿದ್ದೆ ದೇವಸ್ಥಾನಗಳ ಕಡೆಗೆ. ನೀರು ಆ ಕಡೆ ಇದೆಲ್ಲ. ತಲಕಾವೇರಿ ಟೆಂಪಲ್ ಬ್ರಹ್ಮಗಿರಿ ಅನ್ನೋ ಬೆಟ್ಟದಲ್ಲಿ ಇದೆ. ಕಾವೇರಿ ನೀರು ಇಲ್ಲಿಂದ ನೆಲದಡಿಯಲ್ಲಿ ಹರಿಯುತ್ತೆ ಅನ್ನೋದು ವಾಡಿಕೆ. ಇಲ್ಲಿ 3 ದೇವಸ್ಥಾನಗಳು ಕೂಡ ಇದೆ, ಶಿವ, ಗಣೇಶ ಹಾಗೂ ಕಾವೇರಿ ತಾಯಿಯ ದೇವಸ್ಥಾನ. ಈ ಕಾವೇರಿ ಗುಂಡಿಗೆ ಅಥವಾ ಬ್ರಹ್ಮಗುಂಡಿಗೆ ಅನ್ನೋ ಸ್ಥಳದಲ್ಲಿ ಕಾವೇರಿ ಮೊದಲು ಹುಟ್ಟೋದು. ಈ ಟೆಂಪಲ್ ಅಲ್ಲಿ ಯಾವ ಕಡೆ ತಿರುಗಿದ್ರು ಕಂಪ್ಲೀಟ್ಲಿ ಗ್ರೀನರಿ. ಆಮೇಲೆ ವೆದರ್ ಕೂಡ ಗ್ಲೂಮಿ ಆಗಿತ್ತು, ಸ್ವಲ್ಪ ಗ್ರೇ ಕ್ಲೌಡ್ಸ್ ಕೂಡ ಇದ್ವು, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲೇ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಟೆಂಪಲ್ ಅಲ್ಲಿ ಈ ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ಎಲ್ಲರೂ ಫೋಟೋಸ್ ತುಂಬಾ ತಗೊಳ್ತಾ ಇದ್ರು, ಹಾಗಾಗಿ ನಾವು ಅವರೆಲ್ಲ ಮೂವ್ ಆಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ನಾವು ಕೂಡ ನಿಂತ್ಕೊಂಡು ಕೆಲವೊಂದು ಫೋಟೋಸ್ಗಳು ತಗೊಂಡ್ವಿ. 1 minute 37 seconds later. ಕಾಫಿಗೆ ಅಂತ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಫೋಟೋಗ್ರಫಿ, ಇಲ್ಲಿ ಚಿಲ್ಲಿಂಗ್ ಟೈಮು, ಇಲ್ಲಿ ಕಾಫಿ ಅಂಡ್ ಟೀಗೋಸ್ಕರ ವೇಟಿಂಗು. ಇವಾಗ ಗೊತ್ತೈತೆ ಯಾಕೆ ಹೊಡಿತಿದ್ದೆ ಅಂತ. ಥ್ಯಾಂಕ್ ಯು. ನಾನು ಕಾಣಿಸ್ತಾ ಇದ್ದೀನಿ ನಂಗೆ ಹಿಡ್ಕೊಂಡ್ರೆ. ಹೆಸರು ಸಕ್ಕರೆ ಇಲ್ಲ. ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ತ್ರಿವೇಣಿ ಸಂಗಮ. And we are here to create a content. ಕನ್ನಡದಲ್ಲಿ ಹೇಳಿ ಸರ್. ಕನ್ನಡ ಬ್ಲಾಗ್ ಇದು ಅಷ್ಟೇ. ಆ್ಯಕ್ಚುಲಿ ನಾವು ಬೆಳಗ್ಗೆ 4:35 ಎದ್ಬಿಟ್ಟು ಯಾವುದಾದ್ರು ಮಂಡಲ್ಪಟ್ಟಿ ಅಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಗೆಸ್ ವಾಟ್, ಎದ್ದೇ ಇಲ್ಲ. ಎಲ್ಲರೂ ಇದ್ದಿದ್ದೆ 8 o'clockಗೆ. ಸೊ ಪ್ಲ್ಯಾನ್ ಕ್ಯಾನ್ಸಲ್. ದೇವಸ್ಥಾನಗಳು ಹೋಗ್ತಾ ಇದ್ದೀವಿ. ಇವಾಗ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೆ. ಚೆನ್ನಾಗಿದೆ. ಮೀನುಗಳೆಲ್ಲ ಇದೆ. ಇದು ನೀರು, ಅದು ಮೀನು. ಇದು ನೀನು, ಅದು ನಾನು. ಇದು ನೀನು, ಅದು ಮೀನು. ಮೀನು ನೋಡಿ, ಚಿಕ್ಕ 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 ಮೀನು. ನಾನು ಮತ್ತು ಮೀನು. ಯಾ, ಓ ವಾವ್. ನನ್ನ ಜೀ ಮಟನು. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಥ್ಯಾಂಕ್ ಗಾಡ್ ಯಾರು ಜನ ಇಲ್ಲ ಇಲ್ಲಿ, ನಾವು ಎಂಜಾಯ್ ಮಾಡ್ಬೋದು. ಮನುಷ್ಯರಲ್ವಾ, ಅಯ್ಯೋ ಜಾಸ್ತಿ ಜನ ಇಲ್ಲ. ಓಕೆ, ನಾಟ್ ಬೆಂಗಳೂರು ಜನ. ಚೆನ್ನಾಗಿದೆ, ತಣ್ಣಗಿದೆ ನೀರು. ಭಯ ಇದೆ. ತ್ರಿವೇಣಿ ಸಂಗಮ ಕಂಟಿನ್ಯೂಷನ್. ಇವಾಗ ಊಟ ಮಾಡಕ್ಕೆ ಯಾವ ದೇವಸ್ಥಾನ ಅದು? ಇವಾಗ ನಾವು ಹೋಗ್ತಾ ಇದೀವಿ ದೇವಸ್ಥಾನದ ಊಟ ತಿನ್ನೋದಕ್ಕೆ. ದೇವಸ್ಥಾನದ ಊಟ ಅಂತಾನೆ ಅಲ್ಲ, ಊಟ ಎಲ್ಲಿ ಸಿಕ್ಕಿದ್ರು ಪ್ರಸಾದ. ಇದ್ಯಾವ್ದು ಹೊಸ ಪ್ರತಿಭೆ? ಎಲ್ಲಿ ಸಿಕ್ಕಿದ್ರು ತಿಂತೀವಿ. ಉಲ್ಟಾ ಹೇಳ್ತಾ ಇದೀನಿ. ಎಲ್ಕಿಂದು ಎಲ್ಲರಿಗೂ ಮೇಲೆ ಬಂದ್ರಲ್ಲ. ಇದು ನಮ್ಮ ಗ್ರೂಪ್ ಗಾಯ್ಸ್, ಇಷ್ಟು ಜನ ಬಂದಿದೀವಿ ಟ್ರಿಪ್ಗೆ. ಅಷ್ಟೇ, ಎಲ್ಲರೂ ಇದೆಯಲ್ಲ. ಗುಂಪಿಗೆ ಸೇರೋದಪ್ಪ ಅವನು ಕ್ಯಾಮ್ರಾ ಶೈ.
ಬಿಹೈಂಡ್ ದ ಕ್ಯಾಮ್ರಾ ಪರ್ಸನ್ ಅವನು. ಊಟ ಮಾಡೋದಕ್ಕೆ ನಮಗೆ ಇಲ್ಲಿ ದೇವಸ್ಥಾನ ಪೂಜಾರಿಗಳಿದಾರಲ್ಲ ಅವರೇ ಹೇಳಿದ್ರು ಬೇಗ ಬನ್ನಿ, ಯಾವುದದು ಬಗಂಡೇಶ್ವರ ಟೆಂಪಲ್, ಇಲ್ಲೇ ಊಟ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ವಾಪಸ್ ಹೋಗ್ತಾ ಇದೀವಿ. ತಲಕಾವೇರಿಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ವಿ ಆರ್ ಗೋಯಿಂಗ್ ಹಿಯರ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ. ಊಟ ಚೆನ್ನಾಗಿರುತ್ತೆ, ದೇವಸ್ಥಾನದ ಪ್ರಸಾದ ಅಲ್ಲ. ಯಾ ಬಾಯ್, ಊಟ ಮಾಡ್ಬಿಟ್ಟು ಸಿಗ್ತೀನಿ. ಬೆಂಗಳೂರವರಿಗೆ ವ್ಯೂಸ್ ನೋಡ್ಬಿಟ್ಟು ವಾವ್ ಅಂತ ಹೇಳ್ತೀವಿ. ಇವರೆಲ್ಲ ಬೆಂಗಳೂರಿಗೆ ಬಂದ್ರೆ ಬಿಲ್ಡಿಂಗ್ ನೋಡ್ಬಿಟ್ಟು ವಾವ್ ಅಂತಾರ ಅನ್ಬೋದೇನೋ ಗೊತ್ತಿಲ್ಲ. ಎರಡು ಇರೋರು ನೋಡಿ ದೇ ಆರ್ ನಾರ್ಮಲ್. ನಮಗೆಲ್ಲ ಇದು ವಾವ್ ಅಂತ, ನಾವು ಸ್ವಲ್ಪ ಓವರ್ ಎಕ್ಸ್ಪ್ರೆಸಿವ್ ಇರ್ತೀವಲ್ಲ, ಅಫ್ಕೋರ್ಸ್. ಯಾ ಅಲ್ವಾ ಮ್ಯಾಮ್? ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ಬಾ. ಡನ್ನ ಹಾಕ್ಸ್ಕೊಂಡೆ ಗಾಯ್ಸ್, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ನಾನು ಆ ಥರ ಇಟ್ಕೊಂಡಿದ್ದೀನಿ ಅದಕ್ಕೆ. ಯಪ್, ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಈಚೆ ಬರ್ತಿದ್ದಂಗೆ ಇದು ನಮ್ಮ ಕಣ್ಣಿಗೆ ಬಿತ್ತು. ಇದು ಉಪ್ಪು ನೀರ ವೆನಿಗರ್ ನೀರ ಗೊತ್ತಿಲ್ಲ, ಕೇರಳದಲ್ಲಿ ತುಂಬ ಫೇಮಸ್ ಇದೆ. ಇಲ್ಲಿ ನೋಡಿದ ತಕ್ಷಣ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಯಾರು ನೀನು? ಇವಾಗ ಹಾಯ್ ಗಾಯ್ಸ್, ಇವಾಗ ನಾವು ಯಾವ ಫಾಲ್ಸ್? ಅಬ್ಬಿ ಫಾಲ್ಸ್ ಅಲ್ಲಿ ಇದ್ದೀವಿ. ಟ್ರಾವೆಲಿಂಗ್ ಮಾಡಿದ್ನ ನಾವು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಇವಾಗ ನಾವು ಬಂದಿರೋ ಪ್ಲೇಸ್ನ ತೋರಿಸ್ತೀವಿ. ಕಮ್ ಆನ್, ಲೆಟ್ಸ್ ಗೋ ಎಕ್ಸ್ಪ್ಲೋರ್. ಒಳ್ಳೆ ಕಾರ್ಡಿಯೋ ಆಗುತ್ತೆ, ಬರೀ ಮೆಟ್ಲುಗಳಿದಾವೆ ವಿತ್ ವ್ಯೂ. ವೆಕೇಶನ್ ಬಗ್ಗೆ ಮಾತ್ರ ಮಾತಾಡ್ರಪ್ಪ, ನಾಟ್ ಅಬೌಟ್ ಯಾ. ಗೈಸ್ ನೋಡಿ, ಇದೇ ಅಬೆ ಫಾಲ್ಸ್. ದೂರದಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಜನ ಸಿಕ್ಕಾಪಟ್ಟೆ ಜನ. ಇಟ್ ಇಸ್ ಬ್ರೇತ್ ಟೇಕಿಂಗ್, ಸೀರಿಯಸ್ಲಿ. ಫಾಲ್ಸ್ ಏನೋ ಸಖತ್ತಾಗೇ ಇದೆ, ಬಟ್ ಅಲ್ಲಿರೋ ಜನ ಎಲ್ಲ ಇಲ್ಲೇ ಇದ್ದಾರೆ. ಅಲ್ಲಿ ಶೋ ಯು ಎಷ್ಟು ಜನ. ಯವ್ವ ದೇವ್ರೆ, ಜಾಸ್ತಿ ಇದ್ದಾರೆ ಅಷ್ಟೇ. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಗೈಸ್. ತುಂಬ ಜನ ಇದ್ದಾರೆ. ಹೆಂಗೋ ಸ್ವಲ್ಪ ಚಾನ್ಸ್ ಸಿಕ್ಕಿ ನಮಗೆ ಒಂದು ಫೋಟೋ ನೀಟಾಗಿ ತೊಗೊಳ್ಳೋಷ್ಟು ಜಾಗ ಸಿಕ್ತು. ಬಟ್ ಫಾಲ್ಸ್ ಸಖತ್ತಾಗಿದೆ, ಬಟ್ ತುಂಬ ಜನ ಇದೆ, ಯಾಕಂದರೆ ನಾವು ಬಂದಿರೋದು ವೀಕೆಂಡಲ್ಲಿ. ನಮ್ಮದು ತಪ್ಪು. ಸೊ ದಟ್ಸ್ ಓಕೆ. ಅಬ್ಬಿ ಫಾಲ್ಸ್ ಎಂಟ್ರಿ ಟಿಕೆಟ್ ಬಂದು 10 ರೂಪೀಸ್, ಒಬ್ಬರಿಗೆ 10 ರೂಪೀಸ್. ಮಜ್ಜಿಗೆ ಇದೆ, 10 ರೂಪಾಯಿ ಮಜ್ಜಿಗೆ, 10 ರೂಪಾಯಿ ಎಂಟ್ರಿ ಫೀಸ್. ಸೊ ಹೋಗ್ಬೇಕಾದ್ರೆ ಎಂಟ್ರಿ ಫೀಸ್ 10 ರೂಪಾಯಿ ಕೊಟ್ಟೋಗಿ, ಬರಬೇಕಾದ್ರೆ ಮಜ್ಜಿಗೆ ಕೊಟ್ಕೊಂಡು 10 ರೂಪೀಸ್ ಕೊಟ್ಬಿಟ್ಟು ಬನ್ನಿ, ಓಕೆನಾ? ಅಬ್ಬೆ ಫಾಲ್ಸ್ ನೋಡಿಕೊಂಡು ವಾಪಸ್ ಬರುವಾಗ ಮಧ್ಯದಾರಿಯಲ್ಲಿ ಮಂಡಲ್ಪಟ್ಟಿಗೆ ಹೋಗೋದಕ್ಕೆ ಜೀಪ್ಗಳು ನಿಂತಿದ್ವು. ಸೊ ಸಡನ್ ಪ್ಲ್ಯಾನ್ ಚೇಂಜ್, ನಾವು ಹೊರಟ್ವಿ ಮಂಡಲ್ಪಟ್ಟಿ ಸನ್ಸೆಟ್ ವ್ಯೂ ನೋಡೋದಕ್ಕೆ. ವಿಜಯ್, ಏನು ನಿನ್ನ ಸಮಸ್ಯೆ? ವಾಂತಿ ಪ್ರಾಬ್ಲಮ್. ಹೈವೇಲಿ ವಾಂತಿ ಪ್ರಾಬ್ಲಮ್. ಅವಾಗ ಹಾರ್ಮೋನ್ ಎಕ್ಸ್ಚೇಂಜ್ ಆಗ್ತದೆ. ಆಮೇಲೆ ಕ್ಯಾಮ್ರಾ ಫೋಕಸ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ರೋಡೇ ಈ ತರ ಇದೆ, ಅದಕ್ಕೆ. ಮಂಡಲ್ಪಟ್ಟಿಗೆ ಹೋಗೋ ರೋಡಲ್ಲಿ ಜೀಪ್ ರೈಡ್ ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಮಂಡಲ್ಪಟ್ಟಿ. ಮಸ್ತ್ ಇದೆ ರೈಡ್. ಆಫ್ ರೋಡಿಂಗ್ ರೋಡ್ ನೋಡಿ. ಈಗ ಸನ್ಸೆಟ್ ಸ್ಟಾರ್ಟೆಡ್. Oh my god. 5 ಕಿಲೋಮೀಟರ್.
ಜೀಪಲ್ಲಿ ಆಫ್ ರೋಡಿಂಗ್ ಮಾಡಿಕೊಂಡು ವಿ ಫೈನಲಿ ರೀಚ್ಡ್ ಮಂಡಲ್ಪಟ್ಟಿ. 5:30 ಕ್ಲೋಸ್ ಅಂತೆ, ಬಟ್ ನೀವು ಕರ್ಕೊಂಡು ಬಂದರು ಬೇಗನೆ. ಇವಾಗ ವ್ಯೂ ನೋಡೋದಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಚೆನ್ನಾಗಿತ್ತು. ಸನ್ರೈಸಿಗೆ ಬರಬೇಕು ಅಂತ ಅಂದ್ಕೊಂಡ್ವಿ, ಚೆನ್ನಾಗಿ ನಿದ್ದೆ ಮಾಡಿ ಸನ್ಸೆಟ್ಗೆ ಬಂದಿದ್ದೀವಿ. ಬಟ್ ಫೈನಲಿ ವಿ ಮೇಡ್ ಇಟ್ ಸಮ್ಹೌ. ಸನ್ಸೆಟ್ ಆಲ್ರೆಡಿ. ಕೆಲಸ ಮಾಡ್ಕೊಂಡು ಒಂದೇ ಜಾಗದಲ್ಲಿ ಕೂತು ಎಷ್ಟು ಅನ್ನೆಲ್ಲಿ ಇದ್ದೀವಿ ಅಂತ. ಈ ಥರ ಟ್ರೆಕ್ಕಿಂಗು ಬೆಟ್ಟ ಹತ್ತುವಾಗಲೇ ಗೊತ್ತಾಗೋದು. ನೋಡಿ, ಅರ್ಧ ಕಿಲೋಮೀಟ್ರೂ ಬಂದಿಲ್ಲ, ಉಸಿರಾಡೋದು ಕಷ್ಟ. ಸೊ ಗೈಸ್, ಸ್ಟೇ ಅಲ್ಲಿ, ಗೋ ಟು ಜಿಮ್ ಅಷ್ಟೇ. ಎಷ್ಟು ಕಷ್ಟ ಆಗ್ತದೆ. ಆ್ಯಂಡ್ ಇದೆ ವ್ಯೂ. ಯಪ್, ಅಷ್ಟೇ. ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟ್ ಇಲ್ಲ ಬಿಕಾಸ್ ಸುಸ್ತಾಗಿದೆ. ಯಾ, ಒಂದೇ ಜಾಗದಲ್ಲಿ ಕೂತಿ ಕೆಲಸ ಮಾಡಿ ಎಷ್ಟು ಅನ್ಹೆಲ್ದಿ ಇದ್ದೀವಿ ಅಂತ ಇವಾಗ ಗೊತ್ತಾಗುತ್ತೆ. ಗೈಸ್, ಡಿಪ್ರೆಷನಲ್ಲಿ ಇದ್ದೀರಾ, ಪ್ಲೀಸ್ ಗೋ ಆ್ಯಂಡ್ ಟ್ರೆಕ್ಕಿಂಗ್. ಅವಾಗ ಗೊತ್ತಾಗುತ್ತೆ ಡಿಪ್ರೆಷನಲ್ಲಿರೋದು ಮುಖ್ಯನಾ ಅಥವಾ ಹೆಲ್ದಿಯಾಗಿರೋದು ಮುಖ್ಯನಾ ಅಂತ. ಅಷ್ಟೇ. ಗೈಸ್, ಇವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನನ್ನೇ ವಿಡಿಯೋಯಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಛೇ, ಸೋ ಬ್ಯಾಡ್. ನಗಕ್ಕಾಗ್ದೆ ಅಳಕ್ಕಾಗ್ದೆ, ಬಟ್ ದಟ್ಸ್ ಫೈನ್. ಪ್ಲೇಸ್ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಅಂತೂ ಮಸ್ತ್ ತಗೊಂಡಿವಿ. 100 ಫೋಟೋದಲ್ಲಿ 1 ಫೋಟೋ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಹೋಗ್ತಾರೆ ಅಂತ ಅವರೇ ಮಾತಾಡ್ಕೊಂತವ್ರೆ. ಹೀಲ್ಸ್ ಹಾಕೊಂಡಂತೂ ಬರಬೇಡಿ. ನೋಡಿ ಅವಸ್ಥೆ ನೋಡಿ. ಏನು ಮಾಡಕ್ಕಾಗಲ್ಲ. ಬನ್ನಿ, ಚೈನ ಕರ್ಕೊಂಡು ಮಾತ್ರ ಬರಬೇಡಿ. ನಾನು ಬಂದಿಲ್ಲ ಅಂದ್ರೆ ಆ ವಿಡಿಯೋದಲ್ಲಿ ಅದು ವಿಡಿಯೋನೇ ಆಗ್ತಿರ್ಲಿಲ್ಲ. ತದರಿಸ್ತೀನಿ. ಐ ಆಮ್ ಸ್ಟಿಲ್ ನ್ಯೂ. ಮಂಡಲ್ಪಟ್ಟಿ ಅಂದ್ರೆ ಹಲೋ ಅಷ್ಟೇ ಗೈಸ್. ಹಲೋ, ಫೋನ್ ಬಂತು. ಟೇಕ್ 2 ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಚೆನ್ನಾಗಿ ಹೇಳಿದ್ರಿ, ಸರಿಯಾಗಿ ಹಾಕೊಂತಿದ್ಲು. ಈಗ ಗೈಸ್, ಹೈಲಿ ಸಜೆಸ್ಟೆಡ್. ಯಾರು ದಯವಿಟ್ಟು ಹೀಲ್ಸ್ ಹಾಕೊಂಡಂತೂ ಬರಬೇಡಿ ಈ ತರ ಟ್ರೆಕ್ಕಿಂಗ್ ಮಾಡಕ್ಕೆಲ್ಲ. ನೋಡಿ ಕತೆ ನೋಡಿ ಇವ್ರದ್ದು. ಸೊ ಜೀಪಿಗೆ ಬರ್ಬೇಕಂದ್ರೆ ಮಡಿಕೇರಿಗೆ ಬಂದು, ಮಂಗಳೂರಲ್ಲ ಗೈಸ್, ಮಡಿಕೇರಿ. ಮಡಿಕೇರಿಗೆ ಬಂದು, ಸೊ ಆ್ಯಕ್ಚುಲಿ ರೇಟ್ಸ್ ಎಲ್ಲ ಜಾಸ್ತಿ ಹೇಳ್ತಾರೆ. ಬಾರ್ಗೇನ್ ಮಾಡಿ. ಇಫ್ ಯು ಹ್ಯಾವ್ ಗುಡ್ ಬಾರ್ಗೇನ್ ಸ್ಕಿಲ್ಸ್ ಕಡಿಮೆ ಆಗುತ್ತೆ, ಚೆನ್ನಾಗಿರುತ್ತೆ. ಐ ಡೋಂಟ್ ನೋ ಅಬೌಟ್ ಸನ್ರೈಸ್. ಸನ್ಸೆಟ್ ಚೆನ್ನಾಗಿತ್ತು. ಸನ್ಸೆಟ್ ಸಕ್ಕತ್ತಾಗಿತ್ತು ವಿತ್ ಫಾಗ್. ಫ್ರೀ ನಮಗೆ. ಏನು ವ್ಯೂ ಎಲ್ಲ ಕ್ಲಿಯರ್ ಆಗಿತ್ತು, ಏನು ಬ್ಲಾಕ್ ಆಗಿರಲಿಲ್ಲ ಫಾಗಿಂದ. ಎಸ್, ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಲೈಕ್ ಎಷ್ಟು ಕಿಲೋಮೀಟರ್ಸ್ ಬೈಕ್ನ ಲೈಕ್ 5 ಕಿಲೋಮೀಟರ್ಸ್ ಹಿಂದೆ ನಿಲ್ಲಿಸ್ಬೇಕಂತೆ. ಆಫ್ಟರ್ ದಟ್ ಆಗಲ್ಲ, ಚಾನ್ಸೇ ಇಲ್ಲ. 5 ಕಿಲೋಮೀಟರ್ಸ್ ತಾನೆ. ಇಫ್ ಯು ಆರ್ ಪ್ಲಾನಿಂಗ್ ಇನ್ ಬೈಕ್ ಫುಲ್ ಬರಲ್ಲ. ಅಲ್ಲಿ 5 ಕಿಲೋಮೀಟರ್ಸ್ ಹಿಂದೆ ಪಾರ್ಕ್ ಮಾಡಿ ಮತ್ತೆ ಬರಬೇಕಾಗುತ್ತೆ. ಸೊ ಜೀಪ್ ಆದರೆ ಬೆಟರ್. ಕಂಪ್ಲೀಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿತ್ತು ಗೈಸ್. ಆಮೇಲೆ ನಾವೇ ಬಂದ್ರೆ ಎಂಟ್ರಿ ಟಿಕೆಟ್ ಅಂತ ಎಲ್ಲ ಇರುತ್ತೆ, ನಾವೇ ಕೊಡಬೇಕು. ಬೆಟರ್ ನೀವು ಅದನ್ನು ಬಾರ್ಗೇನೆ ಮಾಡಿ ಜೀಪ್ ಅವರೇ ಕೊಡೋ ತರ ಹೇಳಿ. ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. 2 ways. ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಬರ್ತಾರೆ. ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು. ಸನ್ಸೆಟ್ ಹೈಲಿ ಸಜೆಸ್ಟೆಡ್. ಸನ್ರೈಸ್ ಗೊತ್ತಿಲ್ಲ ನಮಗೆ, ಪ್ಲಾನ್ ಮಾಡಿದ್ವಿ ಬಟ್ ಬಂದಿಲ್ಲ ಅಷ್ಟೇ. ನೋಡಿ ಗೈಸ್, ಹಿಂಗೆ ಇರೋದು. ನಾವು ಸನ್ಸೆಟ್ ಅಂತ ಬಂದ್ವಿ, ಬಟ್ ಮೂನ್ ರೈಸ್ ವ್ಯೂನು ಸಿಕ್ತು. ಗೊತ್ತಿಲ್ಲ ಎಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿದೆ ಅಂತ. ಸೊ ಫೈನಲಿ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಿಕೊಂಡು ನಾವು ಅಡ್ವೆಂಚರಸ್ ಆಗಿ ಸನ್ಸೆಟ್ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ಬಾನ್ಫೈರ್ ಮುಂದೆ ಕೂತ್ವಿ. ಕಾಫಿ ಮತ್ತು ಡಿನ್ನರ್ ಆಲ್ರೆಡಿ ರೆಡಿ ಇತ್ತು, ನಾವು ಹೋಗೋಷ್ಟು ಲೇಟ್ ಆಗಿತ್ತು. ಸೊ ಚಿಕನ್ ಎಲ್ಲ ಮಾಡಿಟ್ಟಿದ್ರು. ಸೊ ತಿಂತಾ ನಾವು ಫುಲ್ ಫನ್ ಮಾಡ್ತಾ
ನಮ್ಮ ಈ ಡೇನ ಎಂಡ್ ಮಾಡಿದ್ವಿ. ಸೊ ಡೇ 3 ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಸೊ ದಟ್ ವ್ಲಾಗ್ ವಿಲ್ ಬಿ ಕಮಿಂಗ್ ಅಪ್. ಅಷ್ಟೇನಾ? ನನ್ನ ವಿಡಿಯೋ ಮಿಸ್ ಆಯಿತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಕೆ ಬಾಯ್. ಬಾಯ್.